ಬಂಧುಗಳೇ, ಮಾವು ಹಳಸಿನ ಹಬ್ಬ ನಡೀತಾ ಇದೆ. ಇದು ನಡೀತಾ ಇರೋದು ನಮ್ಮ ನಂಜರಾಜ ಬಹದ್ದೂರ್ ಛತ್ರದಲ್ಲಿ, ಅಂದರೆ ಮೈಸೂರಿನಲ್ಲಿ ಬರುತ್ತೆ. 16, 17 ಇದೇ ಮೇ ತಿಂಗಳಲ್ಲಿ ನಡೀತಾ ಇದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. 2 ದಿನ ಇರುತ್ತೆ. ಬಂಧುಗಳೇ, ಬಡವರ ಹಣ್ಣು ಎಂದೇ ಜನಪ್ರಿಯವಾಗಿರುವ ಹಳಸು ಔಷಧೀಯ ಗುಣಗಳಿಂದ ಮುನ್ನೆಲೆಗೆ ಬರುತ್ತಿದೆ. ಹಳಸಿನ ಕಾಯಿಯ ನಿರಂತರ ಸೇವನೆಯಿಂದ ಮಧುಮೇಹಿಗಳು ಇನ್ಸುಲಿನ್ ಬಳಕೆ ನಿಲ್ಲಿಸಬಹುದು, ಕ್ಯಾನ್ಸರ್, ಮಲಬದ್ಧತೆಯನ್ನು ದೂರವಿಡಬಹುದು. ಹಲಸಿನ ಮಹತ್ವ ಸಾರುವ ಈ ಹಳಸಿನ ಹಬ್ಬದಲ್ಲಿ ಕೆಂಪು, ಹಳದಿ ಮತ್ತು ಬಿಳಿ ಹಳಸಿನ ಹಣ್ಣುಗಳು ತಿನ್ನಲು ಲಭ್ಯವಿರುತ್ತದೆ. ಸವಿಯಲು ಹಳಸಿನ ಐಸ್ ಕ್ರೀಮು, ಹಳಸಿನ ಚಿಪ್ಸು, ಹಳಸಿನ ಹಪ್ಪಳ, ಹಲ್ವಾ, ಹೋಳಿಗೆ ಜೊತೆಗೆ ಸಾವಯವ ಉತ್ಪನ್ನಗಳು ಹಾಗೂ ವಿವಿಧ ಬಗೆಯ ಹಳಸಿನ ಗಿಡಗಳೂ ಮಾರಾಟಕ್ಕೆ ಇರುತ್ತವೆ. ಹಣ್ಣುಗಳ ರಾಜ ಎಂದೇ ಪ್ರಖ್ಯಾತಿ ಹೊಂದಿರುವ ಮಾವಿನ ಹಣ್ಣಿನ ಮೇಳನೂ ಕೂಡ ಇರುತ್ತೆ. ವಿವಿಧ ರೀತಿಯ ಮಾವಿನ ಹಣ್ಣುಗಳನ್ನು ಸೇವನೆ ಮಾಡ್ಬೋದು, ಅಲ್ಲೇ ತಿನ್ಬೋದು, ಮನೆಗೂ ಕೂಡ ತಗೊಂಡು ಹೋಗ್ಬೋದು. ಮಾವಿನ ಹಣ್ಣಿನ ಗಿಡಗಳು ಕೂಡ ಅಲ್ಲಿ ಮೇಳದಲ್ಲಿ ಹಳಸಿನ ಹಣ್ಣನ್ನು ತಿನ್ನುವ ಸ್ಪರ್ಧೆ ಕೂಡ ಇರುತ್ತೆ. ಅಂದರೆ ಅತಿ ಹೆಚ್ಚು ಯಾರು ಹಳಸಿನ ಹಣ್ಣನ್ನು ತಿಂತಾರೋ ಅವರಿಗೆ ಬಹುಮಾನವನ್ನು ಕೂಡ ಕೊಡ್ತಾರೆ. ಅದೇ ರೀತಿ ಹಳಸಣ್ಣನ್ನು ಎತ್ತುವ ಮತ್ತು ಹಳಸಿನ ಹಣ್ಣಿನ ತೂಕವನ್ನು ಊಹಿಸುವ ಸ್ಪರ್ಧೆ ಕೂಡ ಇರುತ್ತೆ. ಈ ಹಳಸಿನ ಹಣ್ಣು ಇಷ್ಟು ತೂಕ ಇದೆ, ಇಷ್ಟು kg ಇದೆ ಅಂತ ಹೇಳಿದ್ರೆ ಯಾರು ಸಮೀಪ ಕೇಳ್ತಾರೋ ಅವ್ರಿಗೆ ಬಹುಮಾನ ಕೂಡ ಇರುತ್ತೆ. ಅದೇ ರೀತಿ ಹಳಸಣ್ಣು ಎತ್ತಬೇಕು, ದೊಡ್ಡ ಹಳಸಿನ ಹಣ್ಣು ಇರುತ್ತೆ. ಆ ಹಳಸಿನ ಹಣ್ಣು ಯಾರು ಎತ್ತುತ್ತಾರೋ, ಎಷ್ಟು ಬಾರಿ ಎತ್ತುತ್ತಾರೋ ಅವ್ರಿಗೂ ಕೂಡ ಬಹುಮಾನವನ್ನು ಕೊಡುತ್ತಾರೆ. ಹಳಸು ಹಬ್ಬದ ಸಂಭ್ರಮಕ್ಕೆ ಜೊತೆಯಾಗೋಣ. ಇದೇ ಮೇ ತಿಂಗಳು 16 ಮತ್ತು 17